ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವಾಗ ಟೈಮು ಬೆಳಗ್ಗೆ 4 o'clock ಎದ್ದಿದ್ದೀನಿ. ತಿಂಡಿ ಮಾಡಬೇಕು. ದೋಸೆ ಮಾಡಿ ಆಲೂಗೆಡ್ಡೆ ಸಾಗು ಮಾಡ್ಕೊಳ್ಳೋಣ ಅಂತ. ಆಲೂಗೆಡ್ಡೆ ಎಲ್ಲ ಬೆಂದಿದೆ ಫ್ರೆಂಡ್ಸ್, ರಾತ್ರಿನೇ ಬೇಯಿಸಿಟ್ಟಿದ್ದೆ. ಸೊ ಹಂಗಾಗಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಆಲೂಗೆಡ್ಡೆ ಸಾಗೋಗಿ ಏನೇನು ಬೇಕು ಅಂತ ರಾತ್ರಿನೇ ಫ್ರಿಡ್ಜಲ್ಲಿ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಏಕೆಂದರೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಸೊ ನಾನು ಸ್ವಲ್ಪ ಪೇಷಂಟ್ ಆಗ್ತಿದ್ದೀನಿ. 1 ಗಂಟೆಗೆ ಹೆಚ್ಚಿಗೆ ಆಗಿದ್ದು, ನಿದ್ದೆ ಇಲ್ಲ, ಫುಲ್ ಉಸಿರಾಡೋಕ್ಕಾಗ್ತಿರ್ಲಿಲ್ಲ. ಕೋಲ್ಡ್ ಆಗಿದೆ, ಮೈಯೆಲ್ಲ ಸ್ವಲ್ಪ ಬಿಸಿ ಇದೆ, ಹುಷಾರಿಲ್ಲ. ನಾನು ಮಾತಾಡೋದಲ್ಲೇ ಗೊತ್ತಾಗ್ತಿದೆ. ಬಟ್ ಅವರೇ ತಿಂಡಿ ಮಾಡಿಕೊಡ್ಬೇಕು. ಬೇಡ ಮಲ್ಕೋ ಅಂದರು, ಬಟ್ ಆದರೆ ನಾನೇ ಬಂದಿದ್ದೀನಿ ಫ್ರೆಂಡ್ಸ್. ರೆಡಿ ಮಾಡಿಕೊಟ್ಬಿಡೋಣ, ರೆಡಿ ಮಾಡಿಕೊಟ್ಬಿಡ್ಬೇಕಂದ್ರೆ ಮಲ್ಕೋಬೋದಲ್ಲ. ಸೊ ಹಂಗಾಗಿ ದೋಸೆ ಎಷ್ಟೊತ್ತು ಮಾಡೋಕ್ಕೆ, ದೋಸೆ ಮಾಡಿಬಿಟ್ಟು ಸಾಗು ಮಾಡಿದರೆ ನಾವು ಮಲ್ಕೊಂಡು ಸ್ವಲ್ಪ ಲೇಟಾಗಿದ್ರು ಸರಿ ಹೋಗ್ಬಿಡುತ್ತೆ. ಆಮೇಲೆ ಎದ್ಬಿಟ್ಟು ಪೂಜೆ ಮಾಡ್ಬೋದು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಮ ದಿನ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಇವರೇ ತಿಂಡಿ ಮಾಡಿಕೊಡ್ಬೇಕು ಅಂದರೆ 4 o'clock 4:30 ಸ್ಟಾರ್ಟ್ ಆಗುತ್ತೆ ಅವತ್ತಿನ ದಿನ. ಇನ್ನು ಏನೂ ವರ್ಕೌಟ್ ಏನೂ ಮಾಡಿಲ್ಲ. ಸೊ ಎದ್ಬಿಟ್ಟು ಆಗ್ತಿರ್ಲಿಲ್ವಲ್ಲ, ಒಳ್ಳಾಡಿ ಸಾಕಾಯಿತು. 4:30ಗೆ ಎದ್ದೇಳೋಣ ಅಂತ ಅಂದ್ಕೊಂಡೆ. ಬಟ್ ಇನ್ನೇನೆ ನಂಗೆ ನಿದ್ದೆ ಬರ್ತಿಲ್ಲ. 1 o'clockಯಿಂದ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ, ಉಸಿರಾಡೋಕ್ಕಾಗ್ತಿಲ್ಲ. ಅಲ್ಲಿ ಮಲ್ಕೊಂಡು ಏನು ಮಾಡೋದು, ಅದ್ಲಾಗ ಮಾಡಿ ಬಾಕ್ಸ್ಗೆ ಹಾಕ್ಬಿಡೋಣ ಅವರಿಗೆ ಅಂದ್ಬಿಟ್ಟು ಬಂದಿದ್ದೀನಿ. ಅವ್ರು ಹೋಗೋದು ಲೇಟು, ಬಟ್ ಆದರೆ ಮಾಡಿಬಿಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್. ಓಕೆ ಬನ್ನಿ ನೋಡಿ, ಮಾಡಿ ಈ ಥರ ಎಲ್ಲ ಇಡ್ತಿದ್ದೀನಿ ನೋಡಿ. ಅಯ್ಯಪ್ಪ ಫೋನ್ ಬಿತ್ತು. ಓಕೆ ಫ್ರೆಂಡ್ಸ್, ಇದನ್ನೆಲ್ಲ ಸಿಪ್ಪೆ ಎಲ್ಲ ಸುರಿದು ಎಲ್ಲ ಸ್ಮ್ಯಾಶ್ ಮಾಡಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಒಗ್ಗರಣೆ ಹಾಕೋಣ. ಇವತ್ತು ಆಲೂಗೆಡ್ಡೆ ಸಾಗು ಮಾಡಿ ಹಂಗೆ ಒಗ್ಗರಣೆ ಮಾಡೋಣ ಅಂದ್ಕೊಂಡೆ. ಸ್ವಲ್ಪ ಹಂಗೆ ಮಾಡಿದರೆ ಸ್ವಲ್ಪ ಗ್ಯಾಸ್ಟ್ರಿಕ್ಕು ಫ್ರೆಂಡ್ಸ್. ಸ್ವಲ್ಪ ಸಾಕು ಥರ ಮಾಡಿಕೊಟ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇರುತ್ತೆ, ಬಟ್ ಅಷ್ಟೊಂದಿರಲ್ಲ, ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಹಂಗಾಗಿ ಆಲೂಗೆಡ್ಡೆ ಸಾಗು ಮಾಡೋಣ ಅಂದ್ಬಿಟ್ಟು ಆಲೂಗೆಡ್ಡೆ ಸಾಗು ಮಾಡ್ತಿದ್ದೀನಿ. ಬನ್ನಿ, ಇದನ್ನೆಲ್ಲ ಇದಾದ್ಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕಿದ್ದೀನಿ. ಇವಾಗ ಅದಕ್ಕೆ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ತೀನಿ. ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಿದೆ. ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗ್ತದೆ. ಫ್ರೈ ಆಗಿದೆ. ಇವಾಗ ಅದಕ್ಕೆ ಈರುಳ್ಳಿ ಹಾಕೋಣ ಬನ್ನಿ. ಇದು ಸ್ವಲ್ಪ ಫ್ರೈ ಆಗಲಿಕ್ಕೆ ನೋಡಿ ಫ್ರೆಂಡ್ಸ್, ಇದಾಗಿದೆ ಸ್ವಲ್ಪ. ಇವಾಗ ಇದಕ್ಕೆ ಟೊಮೊಟೊ ಹಾಕೋಣ ಸ್ವಲ್ಪ. ನೋಡಿ ಫ್ರೆಂಡ್ಸ್, ಟೊಮೊಟೊ ಹಾಕಿದ್ದೀನಿ. ಈ ಟೊಮೊಟೊನ ಸ್ವಲ್ಪ ಕರಗಬೇಕು ನೋಡಿ ಫ್ರೆಂಡ್ಸ್. ಟೊಮೊಟೊನೂ ಆಲ್ಮೋಸ್ಟ್ ಆಗೋದು ಬಂತು. ಏನು ಟೊಮೊಟೊ ಕರಗೋಕ್ಕೆ ಟಿಪ್ಸ್ ಗೊತ್ತಲ್ಲ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಬಿಟ್ಕೊಂಡು ಮಿಕ್ಸ್ ಮಾಡಿದ್ರೆ ಈ ಥರ ಕರಗ್ಬಿಡುತ್ತೆ ಫ್ರೆಂಡ್ಸ್ ಬೇಗ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಬಟ್ ಬೇರೆಯವರೆಲ್ಲ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಫ್ರೆಂಡ್ಸ್. ಈ ಥರ ಗ್ರೇವಿ ಮಾಡ್ಬಿಟ್ಟು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮಾಡೋದು ಇದೇ ಥರ ಆಲೂಗೆಡ್ಡೆ ಗ್ರೇವಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ಈ ಥರ ಮಿಕ್ಸ್ ಮಾಡ್ತೀರ, ಅದು ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಇರುತ್ತಲ್ಲ, ಸೊ ಅದು ಹೋಗುತ್ತೆ. ನೋಡಿ ಇದಾಗಿದೆ. ಆಲೂಗೆಡ್ಡೆ ಸಾಗೋಗಿ ಇನ್ನೊಂದು ಸೀಕ್ರೆಟ್ ರೆಸಿಪಿ ಎಲ್ಲ ಫ್ರೆಂಡ್ಸ್. ಹೋಟ್ಲು ಸ್ಟೈಲಲ್ಲಿ, ಹೋಟ್ಲು ಥರನೇ ಟೇಸ್ಟಿಯಾಗಿ ಬರಬೇಕು ಅಂದರೆ 1 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡು ಮಿಕ್ಸ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಹೋಟ್ಲುಗಳಲ್ಲೆಲ್ಲ ಯಾವ ಥರ ಟೇಸ್ಟ್ ಇರುತ್ತೆ, ಸಾರಿ ಫ್ರೆಂಡ್ಸ್, ಅದೇ ಥರ ಟೇಸ್ಟ್ ಬರುತ್ತೆ. ಸ್ವಲ್ಪ ಕಡಲೆ ಹಿಟ್ಟಿಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕಲ್ಲ,
ಸೊ ಹಂಗಾಗಿ ಇದು 1 ನಿಮಿಷ ಈ ಥರ ಈಗ ಮಿಕ್ಸ್ ಮಾಡ್ತಿದ್ರೆ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಖಾಲಿಯಾಗಿದೆ ಫ್ರೆಂಡ್ಸ್, ತರೋಕ್ಕೆ ನೆನ್ಪು ಬರ್ತಿಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಇವಾಗಲೇ ಉಪ್ಪು ಹಾಕೋಬೇಡ. ನಾನು ಆಲೂಗೆಡ್ಡೆಗೂ ಸ್ವಲ್ಪ ಉಪ್ಪು ಹಾಕಿ ಮಾಡಿದ್ದೀನಿ ಫ್ರೆಂಡ್ಸ್, ಬೇಯಿಸಿದ್ದೀನಿ, ಟೇಸ್ಟಿಯಾಗಿರುತ್ತೆ. ಈಗ ಸ್ವಲ್ಪ ಲೈಟಾಗಿ ಹಾಕ್ಕೋಬೇಕು, ಯಾಕೆಂದರೆ ಆಲೂಗೆಡ್ಡೆಗೂ ಉಪ್ಪು ಹಾಕಿದ್ದೀನಿ. ಇವಾಗಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಸಾಲೆ ಗ್ರೇವಿ ಎಲ್ಲ ರೆಡಿ ಇದೆ ನೋಡಿ, ಫುಲ್ ರೆಡಿ ಆಯ್ತು. ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ನೀವೇ ಹೇಳ್ತೀರಾ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಆಲೂಗೆಡ್ಡೆ ಗ್ರೇವಿ ಅಂತ. ಇದಕ್ಕೆ ಆಲೂಗೆಡ್ಡೆ ಹಾಕೋಣ ಬನ್ನಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಆಲೂಗೆಡ್ಡೆ ಹಾಕಿದ್ದೀನಿ. ಇವಾಗ ಒಂದು ಗ್ಲಾಸ್ ಎಷ್ಟು ಬೇಕಷ್ಟು ಮೀಡಿಯಮ್ ಒಂದು ಗ್ಲಾಸ್ ನೀರು ಹಾಕೋತೀನಿ. ನೀರು ಹಾಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಮಿಕ್ಸ್ ಮಾಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೋಬೇಕು. ಸ್ವಲ್ಪ ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಇದನ್ನು ಬಿಸಿ ಮಾಡ್ಕೋಬೇಕು ಫ್ರೆಂಡ್ಸ್. ಅದೊಂದು ಕುದಿ ಬರಬೇಕು. ಇಲ್ಲ ಹೈ ಫ್ಲೇಮ್ ಇಟ್ಬಿಟ್ರೆ ಅದು ಗಟ್ಟಿ ಆಗ್ಬಿಡುತ್ತೆ, ಒಂಥರ ಇದ್ರ ಥರ ಆಗ್ಬಿಡುತ್ತೆ, ಹಲ್ವಾ ಥರ. ಸೊ ಹಂಗಾಗಿ ಸ್ವಲ್ಪ ಇಷ್ಟು ತೆಳು ಇರಬೇಕು. ಇದನ್ನೊಂದು 5 ನಿಮಿಷ ಕುದೀಲಿ ಫ್ರೆಂಡ್ಸ್. ಇದಕ್ಕೆ ಮುಚ್ಬಿಡೋಣ. ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಹಾಕ್ಬಿಡ್ಲಿ. ಅಷ್ಟೊತ್ತಿಗೆ ನಾನು ಇದಕ್ಕೆ ಕಲಿಸ್ಕೊತೀನಿ ಬನ್ನಿ ಫ್ರೆಂಡ್ಸ್. ಇಂಥದ್ದು ದೋಸೆ ಮಾಡೋಕ್ಕೆ. ನೋಡಿ ಫ್ರೆಂಡ್ಸ್, ಕುದೀತಾ ಇದೆ, ಸ್ವಲ್ಪ ಬಿಸಿ ಎತ್ತಿದೆ. ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ತಳ ಹಿಡ್ಬಿಡುತ್ತೆ. ಸ್ವಲ್ಪ ಟೇಸ್ಟ್ ನೋಡಿ, ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದ್ರ ಮೇಲೆ ಇಟ್ಟಿದ್ದೆ ಫ್ರೆಂಡ್ಸ್, ನಾನು ಬಿಡಿಬಿಟ್ಟೆ. ಇದೊಂದು ಸ್ವಲ್ಪ ಹಾಕಬೇಕು. ಅಷ್ಟೊಳಗಡೆ ಈ ಕಡೆ ಇನ್ನೊಂದು ಒಲೆಗೆ ಇಡೋಣ, ಈ ಕಡೆ ದೋಸೆ ಒಯ್ಯೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಲ್ಲಿ ದೋಸೆ ಇಟ್ಟಿದೆ, ತವ ಇಟ್ಟಿದ್ದೀನಿ ಆಲ್ರೆಡಿ. ಇಲ್ಲಿ ಕುದೀತಾ ಇದೆ ಫ್ರೆಂಡ್ಸ್. ಈ ಕಡೆ ಸಿಮ್ಮಿಗೆ ಇಟ್ಟಿದ್ದೀನಿ, ಈ ಕಡೆ ಸಣ್ಣ ಒಲೆಗೆ. ಒಂದು 2 ನಿಮಿಷ ಅಷ್ಟೊಳಗಡೆ ದೋಸೆ ಇಟ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ದೋಸೆ ಇಡೋಣ. ಸ್ವಲ್ಪ ಜಾಸ್ತಿ ಕರ್ಮನ ಮಸಾಲೆ ದೋಸೆ ಥರ ಒಯ್ಯಲ್ಲ, ಸ್ವಲ್ಪ ಸೆಟ್ ದೋಸೆ ಥರ ಮಾಡ್ತೀನಿ ಫ್ರೆಂಡ್ಸ್. ಅವ್ರು ತಿನ್ನೋ ಸ್ವಲ್ಪ ತಣ್ಣಗಾಗುತ್ತಲ್ಲ, ಸೊ ಹಂಗಾಗಿ. ನೋಡಿ, ಇದು ಕುದೀತಾ ಇದೆ, ಆಗಿದೆ ಫ್ರೆಂಡ್ಸ್. ಇದು ಫೈನಲ್ ಕೊತ್ತಂಬರಿ. ನೋಡಿ ಫ್ರೆಂಡ್ಸ್, ಸಾಗು ರೆಡಿ. ಈ ಥರ ನೀವು ಸಾಗು ಮನೇಲಿ ನಾವು ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಸಾಗು ರೆಡಿ. ಬನ್ನಿ, ದೋಸೆನೂ ರೆಡಿ ಆಗ್ತಿದೆ. ಬನ್ನಿ ಫ್ರೆಂಡ್ಸ್, ದೋಸೆ ತೆಗೆಯೋಣ. ಇದಕ್ಕೆ ನಾನು ಸೋಡಾ ಪುಡಿ ಏನೂ ಹಾಕಿಲ್ಲ ಫ್ರೆಂಡ್ಸ್, ಹಂಗೆ ಮಾಡಿದ್ದೀನಿ. ಓಕೆ ಬನ್ನಿ, ದೋಸೆ ಎಲ್ಲ ಒಯ್ದು ಬಿಡೋಣ, ಟೈಮ್ ಆಗ್ಬಿಡುತ್ತೆ ಅವ್ರಿಗೆ. ಓಕೆ ಫ್ರೆಂಡ್ಸ್, ತಿಂಡಿ ಎಲ್ಲ ಬಾಕ್ಸಿಗೆ ಹಾಕಾಯ್ತು. ಸೊ ನಾವು ಹೋಗಿ ತಾಚಿ ಮಾಡೋಣ ಬನ್ನಿ. ಇವಾಗ ಆಗ್ತಿಲ್ಲ, ವರ್ಕೌಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗ್ತಿಲ್ಲ. ಫುಲ್ ತಲೆ ಕಂಡುಬಿಡೋಕ್ಕಾಗ್ತಿಲ್ಲ. ಸೊ ಹೋಗಿ ತಾಚಿ ಮಾಡೋಣ. ತಾಚಿ ಮಾಡಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಮನೆಯೆಲ್ಲ ನೀಟಾಗಿ ಕ್ಲೀನಾಗಿದೆ, ರಂಗೋಲಿನೂ ಬಿಟ್ಟಿದ್ದೀನಿ ನೋಡಿ. ಫ್ರಂಟಿಂದ ತೋರಿಸ್ತೀನಿ. ಇಲ್ಲೆಲ್ಲ ನೀಟಾಗಿ ವಾಶ್ ಮಾಡಿ, ಇಲ್ಲೆಲ್ಲ ತೊಳೆದು ಮೆಟ್ಲೆಲ್ಲ ನೋಡಿ ಫ್ರೆಂಡ್ಸ್. ಈ ಥರ ರಂಗೋಲಿ ಬಿಟ್ಟಿದ್ದೀನಿ. ಇಷ್ಟ ಆಯ್ತಾ ನಿಮಗೆ? ಸರಿ, ರಂಗೋಲಿ ಚೆನ್ನಾಯ್ತನಪ್ಪ, ಸೂಪರಾ. ನೋಡಿ ಫ್ರೆಂಡ್ಸ್, ಚಿಕ್ಕದಾಗಿ ಇಲ್ಲೆಲ್ಲೂ ಜಾಗ, ಇಲ್ಲಿ ಒಡ್ಡಾಡ್ತೀವ. ಸೊ ಇಲ್ಲಿ ಬಿಟ್ರೂ ಗಲೀಜು ಆಗ್ಬಿಡುತ್ತೆ, ಎಲ್ಲ ಹೋಗ್ಬಿಡುತ್ತೆ, ಓಡಿಸ್ಬಿಡ್ತಾರೆ. ಸೊ ಹಂಗಾಗಿ ಇಷ್ಟೇ ಚಿಕ್ಕದಾಗಿ ರಂಗೋಲಿ ಬಿಡ್ತೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಚಲೋ ನೀನು ನನಗೆ ಹಾಕುವ. ನೋಡಿ ಫ್ರೆಂಡ್ಸ್, ಎಣ್ಣೆ ಹಾಕ್ತಾ ಇದ್ದೀನಿ. ನನ್ನ ಮಗಳು ಕೂದಲು ಎಷ್ಟು ಚೆನ್ನಾಗಿ ಬೆಳೆದಿದೆ. ಅವಳು ಹಾಕತ್ತವಳು ಇರೋ ಬಂದು. ಅಯ್ಯೋ ಇರಪ್ಪ, ಮಸಾಜ್ ಮಾಡ್ತೀನಿ. ಮಸಾಜ್ ಮಾಡೋದು ಬೇಡವಾ? ನೀನೇ ಮಾಡ್ಕೊತೀಯಾ? ಆಯ್ತು ಮಾಡಿ. ನಾನು ಎಣ್ಣೆ ಹಾಕ್ತೀನಿ. ಇಲ್ಲಿ
ಇನ್ನೊಂದು ಚೂರ ಸಾಕು ಕಣವ. ಸಾಕು ಕಣ, ಮಸಾಲೆ ಮಾಡ್ತೀನಿ ಇಲ್ಲವ ಬೇಡವಾ, ನೀನೇ ಮಾಡ್ಕೊತೀಯಾ? ನೋಡಿ ಫ್ರೆಂಡ್ಸ್, ಇಬ್ಬರು ದಿನ ಹಿಂಗೆ ತುಕ್ಕೊಂಡು ತಲೆ ಸ್ನಾನ ಮಾಡಬೇಕಾದ್ರೆ ಎಣ್ಣೆ ಹಾಕೊಂಡು ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡ್ತೀವಿ. ನಾನು ಹಂಗೆ ಮಸಾಜ್ ಮಾಡ್ತೀನಿ. ಜುಟ್ಟು ಅಂದ್ರೆ ಆಗಲ್ಲ ಫ್ರೆಂಡ್ಸ್, ನೋಡಿ ಬೇಡವಾ, ನೀನೇ ಹಾಕತ್ತಿದ್ಯಾ? ಹಾಕೊಳಪ್ಪ, ಹೆಂಗೆ ಹಾಕತ್ತೀಯ ನೋಡ್ತೀನಿ. ಸಾರಿ ಫ್ರೆಂಡ್ಸ್. ಪೂಜೆಗೆ ಅಂತ ಹೂವೆಲ್ಲ ಕಟ್ಬಿಟ್ಟಿಟ್ಟಿದ್ವಿ. ಇವಾಗ ಸ್ನಾನ ಎಲ್ಲ ಆಯಿತು. ಇವಾಗ ಪೂಜೆ ಮಾಡೋಣ. ಎಷ್ಟು ದಿವಸ ಆಯಿತು ಗೊತ್ತಾ ಫ್ರೆಂಡ್ಸ್, ನಾನು ಪೂಜೆ ಮಾಡಿ ಎಷ್ಟು ದಿವಸ ಆಯಿತು ನೋಡಿ, 1 ತಿಂಗಳು ಮೇಲಾಯಿತು ಫ್ರೆಂಡ್ಸ್. ಏನೋ ಒಂದು ಪ್ರಾಬ್ಲಮ್ ಬರ್ತಾನೆ ಇತ್ತು, ನಾವು ಪೂಜೆನೇ ಮಾಡೋಕ್ಕಾಗ್ತಿಲ್ಲ ನೆಮ್ಮದಿಯಾಗಿ. ಸೊ ಇವತ್ತು ಮನಸ್ಫೂರ್ತಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ರಾಯರಿಗೆ. ಇದನ್ನೆಲ್ಲ ಕ್ಲೀನ್ ಮಾಡಿ ನೋಡಿ ಫ್ರೆಂಡ್ಸ್, ಇವತ್ತು ಈ ಥರ ಪೂಜೆ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಪೂಜೆ ಮಾಡಿದ್ದೀನಿ. ತುಂಬ ಖುಷಿ ಆಯಿತು. ತುಂಬ ದಿವಸಗಳೇ ಆಗಿತ್ತು ನಾನು ಪೂಜೆ ಮಾಡಿ ರಾಯರಿಗೆ. ಹೆಂಗೆ ಅಂದರೆ ಅಟ್ಲೀಸ್ಟ್ 1 ತಿಂಗಳು ಆಗಿತ್ತು, ಒಂದೂವರೆ ತಿಂಗಳು. ತುಂಬ ಬೇಜಾರಾಗಿತ್ತು. ಅವ್ರ ಮುಂದೆ ಕುತ್ಕೊಂಡು ಪೂಜೆ ಮಾಡಿ ಭಕ್ತಿಯಿಂದ ಕೈ ಮುಗಿದ್ರೆ ಸಾಕು. ಇವತ್ತು ಖುಷಿ ಆಯಿತು, ಮನಸ್ಫೂರ್ತಿ ಪೂಜೆ ಮಾಡಿದ್ದೀನಿ. ನಿಮಗೆ ನೋಡಿ, ಇವತ್ತಿನ ಪೂಜೆ ಈ ಥರ ಮಾಡಿದ್ದೀನಿ. ತುಂಬ ಮನಸ್ಫೂರ್ತಿಯಿಂದ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ತುಂಬ ದಿವಸ ಆಯಿತು ಪೂಜೆ ಮಾಡಿ. ನೋಡಿ, ರಾಯರಿಗೆ ಖುಷಿ ಆಯಿತು. ನನಗೆ ಈ ಥರ ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ, ನೆಮ್ಮದಿ. ನಿಮಗೂ ಇದೇ ಥರ ಅನಿಸುತ್ತಾ ಫ್ರೆಂಡ್ಸ್ ಹೇಳಿ? ನನಗಂತೂ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ನೀವು ನಂಬ್ತಿರೋ ನಂಬಲ್ವೋ, ನನಗೆ ಈ ಥರ ರಾಯರಿಗೆ ಈ ಥರ ಪೂಜೆ ಮಾಡಿ ಅವರು ನೋಡೋದೇ ಒಂದು ಚಂದ ಅಲ್ವಾ ಫ್ರೆಂಡ್ಸ್? ಓಕೆ ನೋಡಿ, ಇವತ್ತಿನ ಪೂಜೆ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.